ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನನಗೆ ಈ ಮದುವೆ ಬೇಡ ಅಮ್ಮ ಎಂದು ಅನಿಕಾ ಕೋಪದಿಂದ ಹೇಳಿತು. ಆದರೆ ಮನೆಯ ಪರಿಸ್ಥಿತಿ ಬೇರೆನೇ ಇತ್ತು. ತಂದೆಯ ಆರೋಗ್ಯ ಸರಿಯಿರಲಿಲ್ಲ, ಕುಟುಂಬದ ಒತ್ತಡ. ಹಾಗಾಗಿ ಅವಳು ಮನಸ್ಸಿಲ್ಲದೆಯೇ ಮದುವೆಗೆ ಒಪ್ಪಿಕೊಂಡೆ. ಹುಡುಗನ ಹೆಸರು ಕಿರಣ್. ಶಾಂತ ಸ್ವಭಾವ, ಜವಾಬ್ದಾರಿಯುತ ಹುಡುಗ. ಆದರೆ ತುಂಬಾ ಸೀರಿಯಸ್ ಆಗಿದೆ. ಮದುವೆ ದಿನ ಇಬ್ಬರು ಸ್ಟ್ರೇಂಜರ್ಸ್ ತರ ನಿಂತಿದ್ರು. ಫೋಟೋಗಳಲ್ಲಿ ಸ್ಮೈಲ್ ಇದ್ದರೂ ಮನಸ್ಸಿನಲ್ಲಿ ದೂರ ಮಾತ್ರ ಇತ್ತು. ಮೊದಲ ರಾತ್ರಿ ಅನಿಕಾ ನರ್ವಸ್ ಆಗಿ ಬೆಡ್ ಮೇಲೆ ಒಂದು ಕಡೆ ಕುಳಿತಿದ್ದ. ಕಿರಣ್ ನಿಧಾನವಾಗಿ ವಾಟರ್ ಬಾಟಲ್ ಕೊಟ್ಟು ಹೇಳಿದ, ರಿಲ್ಯಾಕ್ಸ್, ನಿನಗೆ ಕಂಫರ್ಟ್ ಆಗುವವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಆ ಮಾತು ಕೇಳಿ ಅವಳಿಗೆ ಆಶ್ಚರ್ಯ ಆಯಿತು. ಯಾಕಂದ್ರೆ ಅವಳು ಕೇಳಿದ್ದ ಸ್ಟೋರೀಸ್ ಎಲ್ಲವೂ ಬೇರೆ ರೀತಿಯದ್ದ ಆಗಿದ್ದವು. ಆದರೆ ಕಿರಣ್ ಬೇರೆಯೇ ಆಗಿದ್ದ. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಇಬ್ಬರು ಒಂದೇ ಮನೆಯಲ್ಲಿ ಇದ್ದರೂ ಮಾತು ತುಂಬಾ ಕಡಿಮೆ. ಆದ್ರೆ ಕಿರಣ್ ಸೈಲೆಂಟ್ಲಿ ಕೇರ್ ಮಾಡ್ತಿದ್ದ. ಅವಳಿಗೆ ಕಾಫಿ ಇಷ್ಟ ಅಂದ್ರೆ ಬೆಳಗ್ಗೆ ರೆಡಿ ಮಾಡಿ ಇಡ್ತಾ ಇದ್ದ. ಆಫೀಸ್ಗೆ ಲೇಟ್ ಆದ್ರೆ ಡ್ರಾಪ್ ಮಾಡ್ತಿದ್ದ. ಅವಳು ಟಯರ್ಡ್ ಆಗಿದ್ರೆ ಬೇಗನೆ ಕಿಚನ್ ಅಲ್ಲಿ ಎಲ್ಲ ಕೆಲಸನ ಮಾಡಿ ಮುಗಿಸ್ತಿದ್ದ. ಅನಿಕಾ ಇದನ್ನೆಲ್ಲವನ್ನ ಗಮನಿಸುತ್ತಿದ್ದಳು. ಆದರೂ ಈಗೋ ಇತ್ತು. ಒಂದು ರಾತ್ರಿ ಕರೆಂಟ್ ಹೋಗಿತ್ತು. ಜೋರಾಗಿ ಮಳೆ ಬರ್ತಾ ಇತ್ತು. ಅನಿಕಾ ಬಾಲ್ಕನಿ ಹತ್ತಿರ ನಿಂತು ಮಳೆಯನ್ನ ನೋಡ್ತಿದ್ಲು. ಸಡನ್ಲಿ ಜೋರಾಗಿ ಗುಡುಗು ಮಿಂಚುಗೆ ಅವಳು ಭಯಪಟ್ಟು ಕಿರಣ್ ಕೈ ಹಿಡಿದ್ಲು. ಇಬ್ಬರು ಕೆಲ ಕ್ಷಣ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತರು. ಕಿರಣ್ ಸಣ್ಣದಾಗಿ ನಕ್ಕ. ಭಯ ಆಯ್ತಾ ಅಂತ ಕೇಳಿದ. ಅವಳು ಮುಜುಗರ ಆಗಿ ಕೈ ಬಿಡಲು ಟ್ರೈ ಮಾಡಿದ್ಲು. ಆದ್ರೆ ಕಿರಣ್ ನಿಧಾನವಾಗಿ ಅವಳ ಕೈಯನ್ನ ಮತ್ತೆ ಹಿಡಿದ. ಬಿಡಬೇಡ, ನನಗೆ ಇಷ್ಟ ಆಗ್ತಿದೆ ಎಂದು ನಿಧಾನವಾಗಿ ಹೇಳಿದ. ಅನಿಕಾಳ ಹೃದಯದ ಬಡಿತ ಜೋರಾಗತೊಡಗಿತು. ಆ ದಿನದ ನಂತರ ಅವರ ನಡುವೆ ಹತ್ತಿರತೆ ತುಂಬಾ ಹೆಚ್ಚಾಗಿತ್ತು. ರಾತ್ರಿಯೆಲ್ಲ ಮಾತುಗಳು, ಒಟ್ಟಿಗೆ ಅಡುಗೆ ಮಾಡೋದು, ಬೈಕ್ ರೈಡ್ಗಳು ಹೋಗೋದು, ಹೀಗೆ ಅವರ ಜೀವನ ನಡೆಯುತ್ತಿತ್ತು. ಒಂದು ದಿನ ಅನಿಕಾ ಜ್ವರ ಬಂದು ತುಂಬಾನೇ ವೀಕ್ ಆಗಿದ್ಲು. ಕಿರಣ್ ಇಡೀ ರಾತ್ರಿ ಅವಳ ಹತ್ತಿರವೇ ಕೂತಿದ್ದ. ಅವಳಿಗೆ ಮೆಡಿಸಿನ್ ಕೊಡೋದು, ತಲೆ ತೊಳೆಯೋದು, ಅವಳಿಗೆ ಎಲ್ಲ ಕೆಲಸವನ್ನ ಮಾಡಿಕೊಳ್ತಾ ಇದ್ದ. ಬೆಳಿಗ್ಗೆ ಅನಿಕಾ ಕಣ್ಣು ತೆರೆದಾಗ ಕಿರಣ್ ಅವಳ ಕೈ ಹಿಡಿದೇ ನಿದ್ದೆ ಮಾಡುತ್ತಿದ್ದ. ಆ ಕ್ಷಣದಲ್ಲಿ ಅವಳ ಮನಸ್ಸು ಕರಗಿತು. ಕೆಲವು ದಿನಗಳ ನಂತರ ಅವರ ವೆಡ್ಡಿಂಗ್ ಆನಿವರ್ಸರಿ. ಅನಿಕಾ ಮನೆಗೆ ಬಂದಾಗ ರೂಮ್ ಫುಲ್ ಕ್ಯಾಂಡಲ್ ಲೈಟ್ ಇತ್ತು. ಬೆಡ್ ಮೇಲೆ ಹೂಗಳು ಚೆಲ್ಲಿದ್ದವು. ಟೇಬಲ್ ಮೇಲೆ ಸಣ್ಣದೊಂದು ಕೇಕ್ ಇತ್ತು. ಕಿರಣ್ ನಿಧಾನವಾಗಿ ಅವಳ ಹತ್ತಿರ ಬಂದು ಹೇಳಿದ, ನಿನ್ನ ಜೊತೆ ಬದುಕೋದು ನನಗೆ ಹ್ಯಾಬಿಟ್ ಅಲ್ಲ ಅನಿಕಾ, ಅದು ನನ್ನ ಹ್ಯಾಪಿನೆಸ್. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಬಂದವು. ನಾನು ಮೊದಲಿಗೆ ಈ ಮದುವೆಯನ್ನ ರಿಜೆಕ್ಟ್ ಮಾಡಿದ್ದೆ. ಆದ್ರೆ ಈಗ ನೀನು ಇಲ್ಲದೆ ಒಂದು ದಿನಾನೂ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿದ್ದು. ಇದನ್ನು ಕೇಳಿದ ಕಿರಣ್ ಅವಳ ಹಣೆಯ ಮೇಲೆ ಮುತ್ತಿಟ್ಟು ಮುದ್ದು ಮಾಡಿದ. ಆ ಮಳೆಯ ರಾತ್ರಿ ಮೊದಲಿಗೆ ಸ್ಟ್ರೇಂಜರ್ಸ್ ಆಗಿದ್ದ ಇಬ್ಬರು ಒಬ್ಬರ ಹೃದಯದ ಮನೆ ಆಗಿತ್ತು. ಕಾಲ ಕಾಲಕ್ಕೆ ಅರೇಂಜ್ ಮ್ಯಾರೇಜ್ನಲ್ಲಿ ಶುರುವಾಗುವ ಸಂಬಂಧ
ನಿಜವಾದ ಪ್ರೀತಿಯಾಗಿ ಬದಲಾಗುತ್ತದೆ. ಕೋಪದಿಂದ ಆರಂಭವಾದ ಬದುಕು ಪ್ರೀತಿಯಲ್ಲಿ ಮುಗಿದಿತ್ತು. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.